ಸ್ನೇಹಿತರೆ ನಾವಿವಾಗ ಉಕ್ಕಡಗಾತ್ರೆ ಇದ್ದೀವಿ. ಏನಕ್ಕೆ ಬಂದ್ವಿ ಅನ್ನೋದಕ್ಕೆ ಈಗ ನಮ್ಮ ಗೆಳೆಯನ ಬಾಯಲ್ಲಿ ಕೇಳಿಸೋಣ. ಆದರೆ ಅವನಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಂದು ಸ್ವಲ್ಪ ಸಂಕೋಚ ಆಗಿದೆ. ಅವನು ಇದನ್ನ ಸ್ಲಿಪ್ ತೋರಿಸ್ಬಿಟ್ಟು ಹೇಳ್ತಾನೆ ಅವನು ಏನಕ್ಕೆ ಬಂದಿದ್ದಾನೆ ಏನಕ್ಕಿಲ್ಲ ಅಂತ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿಗೆ ಮಾಡ್ತಿರೋ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ. ನಾವಿವತ್ತು ಹೊರಟಿರೋದು ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿಗೆ. ಏನಕ್ಕಪ್ಪ ಹೋಗ್ತೀವಿ ಅಂತಂದರೆ ನಿಮಗೆ ಅಲ್ಲಿ ಉಕ್ಕಡಗಾತ್ರಿಗೆ ಹೋಗ್ಬಿಟ್ಟು ಹೇಳ್ತೀವಿ. ಯಾಕಂದರೆ ಇಲ್ಲಿ ಹೈವೇ ಪಕ್ಕದಲ್ಲಿ ಗಾಡಿ ಸೌಂಡ್ ಭಾಳ ಇದೆ. ಹಾಗಾಗಿ ಉಕ್ಕಡಗಾತ್ರಿಗೆ ಹೋಗಿ ಏನಕ್ಕೆ ಬಂದಿದ್ವಿ ಮತ್ತು ಅಲ್ಲಿನ ಕ್ಷೇತ್ರದ ಉಕ್ಕಡಗಾತ್ರಿ ಕ್ಷೇತ್ರದ ಬಗ್ಗೆ ನಿಮ್ಗೆ ಒಂದಿಷ್ಟು ಮಾಹಿತಿನೂ ಕೂಡ ನಿಮ್ಗೆ ಹೇಳ್ತೀವಿ. ಹಾಗೆ ನಮ್ಮ ಒಂದು ನಾವೇನಕ್ಕೆ ಹೋಗ್ತೀವಿ ಅನ್ನೋದು ಕೂಡ ನಿಮ್ಗೆ ಹೇಳ್ತೀವಿ ವೀಕ್ಷಕರೇ. ಈ ವಿಡಿಯೋನ ಇಲ್ಲಿಗೆ ಕಟ್ ಮಾಡ್ತಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬಸ್ನಾಗೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿಯ ಈ ಒಂದು ಮುಖ್ಯ ದ್ವಾರದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಒಂದು ಬೈಕನ್ನು ಇಲ್ಲಿ ಎಡಭಾಗದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಒಂದು ಕಾರು ಮತ್ತು ಪ್ರೈವೇಟ್ ವೆಹಿಕಲ್ಗಳು ಎಲ್ಲ ಕೂಡ ಇಲ್ಲಿ ವಾಹನ ನಿಲುಗಡೆ ಅಂತ ಒಂದು ಬೋರ್ಡ್ ಹಾಕಿದೆಯಲ್ಲ, ಇಲ್ಲೇ ಒಂದು ಎಡಭಾಗದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಎಲ್ಲ ಗಾಡಿಗಳನ್ನು ಇವಾಗ ಪಾರ್ಕಿಂಗ್ ಮಾಡ್ಕೊಬೋದು. ಭಾಳಷ್ಟು ಚೆನ್ನಾಗಿದೆ. ಅದು ವೀಡಿಯೋನ ಮಾಡ್ಕೊಂಡಿಲ್ಲ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರುವಂಥ ವೀಡಿಯೋನ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ನಿಮ್ಮಲ್ಲಿ ಹತ್ರ ಕೇಳ್ಕೊಳ್ತೀನಿ. ವೀಕ್ಷಕರೇ, ಇವಾಗ ಈ ಒಂದು ದೇವಸ್ಥಾನದ ಒಂದು ಹೊರಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ, ಇವು ಒಂದು ಬರುವಂಥ ಭಕ್ತಾದಿಗಳಿಗೆ ಅಲ್ಲಿನ ವ್ಯವಸ್ಥೆ ಯಾವ ರೀತಿಯಲ್ಲಿ ಒಂದು ವಸತಿಗಳು ಅಂದರೆ ರೂಮಿನ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನೋದು ಕೂಡ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾಯಿದ್ದೀನಿ. ಇವಾಗ ನಾನು ಸುತ್ತ ತೋರಿಸಿದ್ನಲ್ಲ ಅವೆಲ್ಲ ಕೂಡ ಈ ಒಂದು ಉಕ್ಕಡಗಾತ್ರಿಯ ಕ್ಷೇತ್ರದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಒಂದು ರೂಮಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಭಾಳಷ್ಟು ಚೆನ್ನಾಗಿ ಕೂಡ ಇದ್ದಾವೆ. ಇಲ್ಲಿ ನಿಮಗೆ ತೋರಿಸುವಂತಹ ಒಂದು ನಾಗಪಂಚನ ಗದ್ದಿಗೆ ಇದು ಕೂಡ ಭಾಳಷ್ಟು ಪವಾಡಗಳನ್ನು ನಡೆದಿವೆ ಮತ್ತು ಭಾಳಷ್ಟು ಮಹಿಮೆ ಕೂಡ ಈ ಒಂದು ನಾಗಪಂಚನ ಒಂದು ದೇವಸ್ಥಾನಕ್ಕೆ ಇದೆ ವೀಕ್ಷಕರೇ. ಈ ಒಂದು ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ದೇವಸ್ಥಾನವು ಭಾಳಷ್ಟು ಜನಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳಿಗೂ, ಎಲ್ಲ ತಾಲೂಕಿನಲ್ಲೂ, ಎಲ್ಲ ಹಳ್ಳಿಗಳಿಗೂ, ಪ್ರತಿ ಒಂದು ಊರುಗಳಿಗೂ ಸಹ ಈ ಕರಿಬಸವೇಶ್ವರ ದೇವರ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿದೆ ವೀಕ್ಷಕರೇ. ಹಾಗೆ ಪ್ರತಿ ತಿಂಗಳು ಬರುವಂಥ ಅಮಾಸೆಯೆಂದು ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ಕರಿಬಸವಜ್ಜನ ದೇವಸ್ಥಾನಕ್ಕೆ ಭಾಳಷ್ಟು ಅಪಾರ ಸಂಖ್ಯೆಯಲ್ಲಿ ಬರುತ್ತಾರೆ ವೀಕ್ಷಕರೇ. ಬಹಳಷ್ಟು ಜನ ತಮ್ಮ ತಮ್ಮ ಹರಕೆಗಳನ್ನು ಇಟ್ಟುಕೊಂಡು ಈ ಒಂದು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಶ್ರೀ ಕರಿಬಸವೇಶ್ವರ ಅಜ್ಜನವರು ತಮ್ಮ ಆಶೀರ್ವಾದದಿಂದ, ತಮ್ಮ ಪವಾಡಗಳಿಂದ, ತಮ್ಮ ಮಹಿಮೆಯಿಂದ ಭಾಳಷ್ಟು ಜನಕ್ಕೆ ಒಳ್ಳೆಯದನ್ನು ಈಗಲೂ ಕೂಡ ಮಾಡುತ್ತಲೇ ಬರುತ್ತಿದ್ದಾರೆ ವೀಕ್ಷಕರೇ. ಎಷ್ಟಾಗ್ತಾರೆ ಸರ್ ಅಲ್ಲಿ ತೋರ್ಸತ್ ನೋಡೋಣ. ಸ್ನೇಹಿತರೆ, ನಾವಿವಾಗ ಉಕ್ಕಡಗಾತ್ರಿಗೆ ಇದ್ದೀವಿ. ಏನಕ್ಕೆ ಬಂದ್ವಿ ಅನ್ನೋದಕ್ಕೆ ಈಗ ನಮ್ಮ ಗೆಳೆಯನ ಬಾಯಲ್ಲಿ ಕೇಳಿಸೋಣ. ಆದರೆ ಅವನಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಂದು ಸ್ವಲ್ಪ ಸಂಕೋಚ ಆಗಿದೆ. ಅವನು ಇದನ್ನ ಸ್ಲಿಪ್ ತೋರಿಸ್ಬಿಟ್ಟು ಹೇಳ್ತಾನೆ ಅವನು ಏನಕ್ಕೆ ಬಂದಿದ್ದಾನೆ ಏನಕ್ಕಿಲ್ಲ ಅಂತ. ಅವನಿಗೆ ಸಂಕೋಚ ಆಗಿದೆ. ಈಗ ಹೇಳ್ತಾನೆ ನೋಡಿ. ಇವಾಗ ಅವನೇನೋ ಸ್ಲಿಪ್ ತೋರಿಸ್ತಾ ಇದ್ದಾನೆ. ಅವನು ಹೇಳ್ತಾನೆ ನೋಡ್ರಿ, ಇವಾಗ ಮಕ್ಕದಲ್ಲಿ ಏನೋ ಫೇಸ್ ತೋರ್ಸಕ್ಕೆ ಅವನಿಗೇನೋ ಭಯ ಆಕತ್ತ. ಅವನಿಗೆ ನನ್ನ ಮಗಳು ಹುಟ್ಟಿದರೆ, ಹೆಣ್ಣು ಹುಡುಗಿ ಹುಟ್ಟಿದರೆ ಕೂದಲು ಕೊಡ್ತೆ ಅಂತ ಹೇಳಿದ್ರೆ ಕೊಟ್ಟಿದ್ದೀವಿ. ಯಾರಿಗೆ ಸುಸೂತ್ರವಾಗಾದರೆ ಅದಕ್ಕೆ ಮುಡಿ ಕೊಡಕ್ಕೆ ಬಂದಿದ್ದೀವಿ. ವೀಕ್ಷಕರೇ, ನಾವು ಮೊದಲೇ ಹೇಳಿದ ಹಾಗೆ ವಿಡಿಯೋದಲ್ಲಿ ಏನಕ್ಕೆ ಉಕ್ಕಡಗಾತ್ರಿಗೆ ಹೋಗ್ತಿದ್ದೀವಿ ಅನ್ನೋದು ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀವಿ ಅಂತಂದ್ವಲ್ಲ ವೀಕ್ಷಕರೇ. ನಮ್ಮ ಗೆಳೆಯ ಮಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಡೆಲಿವರಿ ಆದರೆ, ಮಗು ಚೆನ್ನಾಗಿ ಡೆಲಿವರಿ ಆಗಿ ಮಗು ಚೆನ್ನಾಗಿದ್ದರೆ ಕೂದಲು ಕೊಡ್ತೀನಿ ಅಂತೇನೋ ಅವನೇನೋ ಅರಕೆ ಮಾಡ್ಕೊಂಡಿದ್ದಂತೆ. ಹಾಗಾಗಿ ಒಂದು ದಿನ ನನಗೆ ಹೇಳಿದ. ಹಾಗಾಗಿ ಇಬ್ಬರು ಜೊತೆಗೆ ಬಂದ್ವಿ. ಯಾಕಂದರೆ ನಾನು ಭಾಳಷ್ಟು ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಪಡ್ಕೊಂಡು. ಹಾಗಾಗಿ ಅವನು ಇವಾಗ ಹೋಗ್ತಿರೋದು ಜವಳಿ. ವೀಕ್ಷಕರೇ, ಇವಾಗ ನನ್ನ ಗೆಳೆಯ ತನ್ನ ಮುಡಿಯನ್ನು ಅಂದರೆ ತನ್ನ ಹರಕೆಯನ್ನು ಕೊಟ್ಟಿದ್ದಾನೆ.
ನೀವು ಈ ಒಂದು ದೇವಸ್ಥಾನದ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಒಂದು ದೇವರ ಬಗ್ಗೆ, ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೇನೆಲ್ಲ ಅನಿಸಿಕೆ ಇದೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಬಾರಿ ಒಂದು ಕಡೆ ಗಾಡಿ ಹಿಂಗೆ ತಾರ ಬೇಗ ನಿನ್ನ ಹತ್ರ ಐತೆ ನೋಡ್ರಿ ನಿನಗ ಬೈಕಿಗೆ ಏನು ಅದೃಷ್ಟ ಐತೆ. ಇಲ್ಲಿ ಬಿಡ, ಇಲ್ಲಿ ಗಾಡಿಗಳು ಬರ್ತಿರ್ತಾವ. ಅಲ್ಲಿ ಹ್ಯಾಂಡ್ ಲಾಕ್ ಮಾಡಿ ನಮ್ಮ ಪಣ್ಣ ನಾವು ಆ ಕಡೆ ಅನ್ನತ್ತಾಗ. ತಣೋಕಿ ದಡಕ್ ಹೋಗಿ ಇಬ್ರು ನಡ್ಕೊಂಡ್ ಬರ್ತೀವಿ ವಿಡಿಯೋ ಮಾಡೋದ್ನ. ಹಿಂಗೆ ಹಿಡ್ಕೊಂಡು ಹೋಗಿ ವಿಡಿಯೋ ಮಾಡೀನಿ ಆ ಕಡೆ ಈ ಕಡೆ ಸೈಡ್ ಕ್ಯಾಮ್ರಾ ಇದು ಮಾಡಬೇಡ. ಕ್ಯಾಮ್ರಾ ಹಿಂದಕ್ಕೆ ಹೋಗಿ, ಹಿಂದಕ್ಕೆ ನಡ್ಕೊಂಡ್ ಹಿಂದಕ್ಕೆ ಹೋಗಿ ನೀನು. ಇಬ್ರು ಮುಳುಗ್ತೀವಿ. ಹೋಗಿ ಹಿಂದಕ್ಕೆ ಹೋಗ. ಬರ್ಲಾ ತಡಿ. ಬಾ ಆನ್ ಮಾಡೀನಿ. ಬರ್ರಿ ಅಣ್ಣ. ಹ್ಞೂ ಮುಳಿಗೆ ಬರೋ ಬರ್ಲಿ ಹಂಗೆ. ಮತ್ತೆ ಟೈಮ್ ಹಾಕತ್ತಲ್ವ ಮುಳಿಗೆ ಬರೋ ಹಂಗೆ. ಹಲೋ ನಮಸ್ಕಾರ ವೀಕ್ಷಕರೇ. ನಾವು ನಮ್ಮ ಊರಿಗೆ ಹೋಗುವ ಸಂದರ್ಭದಲ್ಲಿ, ಅಂದರೆ ನಾವು ರಿಟರ್ನ್ ನಮ್ಮ ಊರಿಗೆ ಹೋಗುವ ಒಂದು ಸಂದರ್ಭದಲ್ಲಿ ನಮಗೆ ಕಾಣಿಸಿದ್ದು ಈ ಒಂದು ಫ್ಲೈಟಲ್ಲಿರುವಂತಹ ಒಂದು ಏನೋ ರೆಸ್ಟೋರೆಂಟ್ ಏನೋ ಮಾಡ್ತಿದ್ದಾರೆ. ಅಂದರೆ ನಮಗೇನು ಅನಿಸುತ್ತೆ, ಎಲ್ಲ ನೋಡಿದ್ವಿ ಈ ಒಂದು ಫ್ಲೈಟ್ನ ಒಂದು ಈ ರೀತಿ ರೆಸಾರ್ಟ್ ಏನೋ ಮಾಡ್ತೀವಂತ. ಬಟ್ ನಾವಿವತ್ತು ಕಣ್ಣಾರೆ ನೋಡಿದ್ದು ಇವತ್ತೇ. ಆದರೆ ನಾವು ಹೋಗ್ಬೇಕಾರೆ, ಅಂದರೆ ಉಕ್ಕಡಗತ್ರಿಗೆ ಹೋಗ್ಬೇಕಾರೆ ಕಾಣಲಿಲ್ಲ ಈ ಒಂದು ಫ್ಲೈಟಲ್ಲಿ ಏನು ರೆಡಿ ಮಾಡ್ತಿರಲ್ಲ ಇದು. ಬರುವಾಗ ರಿಟರ್ನ್ ಬರುವಾಗ ಏನು ಅಂತ ಹಿಂಗೆ ಸಡನ್ನಾಗಿ ನೋಡ್ಬೇಕಾರೆ ಈ ಒಂದು ನಮಗೆ ಕಾಣಿಸ್ತು. ಹಾಗಾಗಿ ಇದನ್ನ ಒಂದು ವಿಡಿಯೋನ ಮಾಡ್ಕೊಂಡ್ವಿ. ಈ ಒಂದು ವಿಡಿಯೋ ಅಂದರೆ ಆ ಒಂದು ಫ್ಲೈಟ್ ಇರುವಂತಹ ಪ್ಲೇಸು ಮತ್ತು ಆ ಫ್ಲೈಟಲ್ಲಿ ಏನೇನು ಮಾಡ್ತಾರೆ ಅಂತ ಡೀಟೇಲ್ಸ್ ಏನಾದ್ರು ಬೇಕಂದರೆ ನೆಕ್ಸ್ಟ್ ವಿಡಿಯೋನ ನಿಮಗೋಸ್ಕರ ಮಾಡ್ತೀನಿ. ಕಮೆಂಟ್ ಮಾಡಿ ವೀಕ್ಷಕರೇ. ಬೇಕಂತಂದರೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ವೀಕ್ಷಕರೇ.